ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್, ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. 5ನೇ ತರಗತಿಯ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪಾಠದ ಪ್ರಶ್ನೋತ್ತರ ನಾನಿವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸುಂದರವಾಗಿದೆ, ಬನ್ನಿ ನೋಡೋಣ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಕನ್ನಡ ಬರ್ರಿ ನಮ್ಮ ಸಂಗಡ. ಫ್ರೆಂಡ್ಸ್, ಈ ಪಾಠದ ಪ್ರಶ್ನೋತ್ತರ ನಾನಿವತ್ತು ಮಾಡಿದ್ದೀನಿ, ಬನ್ನಿ ನೋಡೋಣ. ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದೇದೇನಿದೆ ಅಂದರೆ ಪ್ರಶ್ನೆ 1, ಎಲ್ಲೆಲ್ಲಿಯೂ ಏನೆಂದು ಉಸಿರಿರಬೇಕು. ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಫ್ರೆಂಡ್ಸ್, ಇಲ್ಲಿ ಉಸಿರಿರಬೇಕು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಉತ್ತರ, ಎಲ್ಲೆಲ್ಲಿಯೂ ಕನ್ನಡವೆಂದು ಉಸಿರಿರಬೇಕು. ಎಲ್ಲೆಲ್ಲಿಯೂ ಕನ್ನಡವೆಂದು ಉಸಿರಿರಬೇಕು. ಓಕೆ ಫ್ರೆಂಡ್ಸ್, ಎರಡನೇದು ನೋಡೋಣವಾ, ಬನ್ನಿ. ಪ್ರಶ್ನೆ 2, ಕೈ ತುಂಬ ಏನು ಬೇಕು? ಉತ್ತರ, ಕೈ ತುಂಬ ಕೆಲಸ ಬೇಕು. ಕೈ ತುಂಬ ಕೆಲಸ ಬೇಕು. ಓಕೆ ಫ್ರೆಂಡ್ಸ್, ಬನ್ನಿ ಮೂರನೆಯ ಪ್ರಶ್ನೆಯನ್ನು ನೋಡೋಣ. ನೇಸರ. ಪ್ರಶ್ನೆ 3, ನೇಸರ ಏನನ್ನು ಬಿತ್ತಬೇಕು? ಉತ್ತರ, ನೇಸರ ತನ್ನ ಬೆಳಕನ್ನು ಬಿತ್ತಬೇಕು. ನೇಸರ ತನ್ನ ಬೆಳಕನ್ನು ಬಿತ್ತಬೇಕು. ಫ್ರೆಂಡ್ಸ್, 4ನೇ ಪ್ರಶ್ನೆ 4, ಎದೆಯ ತುಂಬ ಯಾವುದು ತುಳುಕಬೇಕು? ಎದೆಯ ತುಂಬ ಯಾವುದು ತುಳುಕಬೇಕು? ಉತ್ತರ, ಎದೆಯ ತುಂಬ ಪ್ರೀತಿ ಬೆಳೆದಿಂಗಳು ತುಳುಕಬೇಕು. ಎದೆಯ ತುಂಬ ಪ್ರೀತಿ ಬೆಳೆದಿಂಗಳು ತುಳುಕಬೇಕು. ಓಕೆ ಫ್ರೆಂಡ್ಸ್, ನಿಮಗೆ ಒಂದು ವಾಕ್ಯ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು ಬನ್ನಿ, ಪದ್ಯ ಪೂರ್ಣಗೊಳಿಸಿದೆ ಲಾಸ್ಟ್ ಅದೊಂದು, ಬನ್ನಿ ನೋಡೋಣವಾ. ನಿಮಗೆ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ, ಬನ್ನಿ ಅದನ್ನು ಕೂಡ ನೋಡೋಣ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ, ಕಂಠಪಾಠ ಮಾಡಿರಿ. ಫ್ರೆಂಡ್ಸ್, ಈ ನೋಡಿ ನಮಗೆ ಡ್ಯಾಶ್ ಕೊಟ್ಟಿದ್ದಾರೆ, ಅವನ್ನ ನಾವು ಫುಲ್ಲಾಗಿ ಕಂಪ್ಲೀಟ್ ಮಾಡಬೇಕು ಪದ್ಯವನ್ನು. ಓಕೆನಾ ಫ್ರೆಂಡ್ಸ್. ಹಾಗೆ ಇದನ್ನು ಏನು ಮಾಡಬೇಕಂತ ಅಂದರೆ ಕಂಠಪಾಠ ಮಾಡಿರಿ ಅಂದರೆ ಬೇಪಟ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್. ಇವೆರಡೇ ಬೇರೆ ಅಲ್ಲ, ಪುಸ್ತಕದಲ್ಲಿರುವಂತಹ ಎಲ್ಲ ಪ್ಯಾರಗಳನ್ನ ಬೇಪಟ್ ಮಾಡಿ. ಈ ಪದ್ಯದಲ್ಲಿರುವಂಥದ್ದು ಪ್ರಶ್ನೆಯಲ್ಲಿ ನಿಮಗೆ ಯಾವುದು ಬೇಕಾದರೂ ಬೀಳ್ಬೋದು. ಓಕೆನಾ ಫ್ರೆಂಡ್ಸ್, ಅದನ್ನು ಕೂಡ ಬೇಪಟ್ ಮಾಡಿ. ಇವೆರಡೇ ಅಲ್ಲ. ಓಕೆನಾ ಫ್ರೆಂಡ್ಸ್. ಬನ್ನಿ, ಎಲ್ಲೆಲ್ಲಿಯೂ ಅಂತ ಅವ್ರು ನಮಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿಯೂ ಉಸಿರಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡ ಕಟ್ಟಲಿಕೆ ಬರ್ರಿ ನಮ್ಮ ಸಂಗಡ. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ, ಎಲ್ಲೆಲ್ಲಿಯೂ ಉಸಿರಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡು ಕಟ್ಟಲಿಕೆ ಬರ್ರಿ ನಮ್ಮ ಸಂಗಡ. ಓಕೆ ಫ್ರೆಂಡ್ಸ್, ನಿಮಗೆ ಒಂದನೆಯ ಪ್ಯಾರ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೀವು ಕೂಡ ಇಲ್ಲಿ ಡ್ಯಾಶ್ ಹಾಕಿಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಮೈ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ನೋಡಿ ಫ್ರೆಂಡ್ಸ್, ಮೈ ಅಂತ ಕೊಟ್ಟಿದ್ದಾರೆ, ಉಳ್ಕಿದ್ದೆಲ್ಲ ಡ್ಯಾಶ್ ಕೊಟ್ಟು ಲಾಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ? ನೇಸರ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದರೆ ಇದು ನಾವು ಬರಿಬೇಕಾಗಿದ್ದು, ಮೈ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ಓಕೆ ಫ್ರೆಂಡ್ಸ್, ಬನ್ನಿ ಈ ವ್ಯಾಡ ಪ್ಯಾರ ನಿಮಗೆ ಇನ್ನೊಮ್ಮೆ ಓದಿ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ. ಎಲ್ಲೆಲ್ಲಿಯೂ ಉಸಿರಿರಬೇಕು
ನಮ್ಮ ನುಡಿ ಕನ್ನಡ, ಸಿರಿನಾಡು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಮೈ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು, ತನ್ನ ಬೆಳಕು ನೇಸರ. ನೋಡಿ ಫ್ರೆಂಡ್ಸ್, ಎಲ್ಲೆಲ್ಲಿಯೂ ಉಸಿರಿರಬೇಕು. ನಮ್ಮ ನುಡಿ ಕನ್ನಡ, ಸಿರಿನಾಡು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಮೈ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು, ನೆತ್ತಿಗೊಂದು ತನ್ನ ಬೆಳಕು ನೇಸರ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ 1ನೇಯಿಂದ 10th ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್, ನೋಡ್ತಾ ಇರಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.